ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಇಂಟರ್ನೆಟ್ ಸೇವೆ ಪಾಕಿಸ್ತಾನದಾದ್ಯಂತ ಸ್ಥಗಿತವಾಗಿದೆ. ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದ ಹಾಗೆ ಪಾಕಿಸ್ತಾನದಾದ್ಯಂತ ಇಂಟರ್ನೆಟ್ ಸೇವೆ ಸ್ಥಗಿತಗೊಂಡಿದೆ. ದಾವೂದ್ ಸಾವನ್ನಪ್ಪಿರೋ ಬಗ್ಗೆ ಸುಳ್ಳು ಸುದ್ದಿಯ ಹರಿದಾಟ ಕೂಡ ನಡೀತಾ ಇದೆ. ಸುಳ್ಳು ಸುದ್ದಿಯ ಹರಿದಾಟದ ಬೆನ್ನಲ್ಲೇ ಅಲರ್ಟ್ ಆದಂತಹ ಸರ್ಕಾರ ಎಲ್ಲ ನಗರಗಳಲ್ಲೂ ಸದ್ಯ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ. ಪಾಕಿಸ್ತಾನದ ಕರಾಚಿಯ ಖಾಸಗಿ ಆಸ್ಪತ್ರೆಗೆ ದಾವೂದ್ ಇಬ್ರಾಹಿಂನನ್ನ ದಾಖಲು ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇರೋದು. ಅನಾರೋಗ್ಯದ ಹಿನ್ನೆಲೆ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. 65 ವರ್ಷದ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನುವಂತಹ ಮಾತು ಕೂಡ ಇದೆ. ಬಟ್ ಈ ಬಗ್ಗೆ ಇನ್ನೂ ಕೂಡ ಯಾವುದೇ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಲ್ಲಿ ದಾವೂದ್ ಇಬ್ರಾಹಿಂ ಕೂಡ ಒಬ್ಬ. ಸಂಘಟಿತ ಅಪರಾಧ, ಭಯೋತ್ಪಾದನೆ, ಮಾದಕ ವಸ್ತು ಕಳ್ಳಸಾಗಣೆ ಸೇರಿದಂತೆ 250ಕ್ಕೂ ಹೆಚ್ಚು ಜನರ ಹತ್ಯೆ ಕೇಸ್ಗಳು ಕೂಡ ಈ ಪಾತಕಿ ದಾವೂದ್ ಇಬ್ರಾಹಿಂ ವಿರುದ್ಧ ದಾಖಲಾಗಿವೆ. ಸಾವಿರಾರು ಮಂದಿಯ ಮೇಲೆ ಕೊಲೆ, ಬೆದರಿಕೆ, ಹಲ್ಲೆ, ಶೂಟೌಟ್ ಪ್ರಕರಣಗಳು ಕೂಡ ಈತನ ವಿರುದ್ಧ ಇದ್ದಾವೆ. 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ಅಥವಾ ಮಾಸ್ಟರ್ ಮೈಂಡ್ ಈ ದಾವೂದ್ ಇಬ್ರಾಹಿಂ. ಈತನಿಗೆ ಅಪರಿಚಿತರು ವಿಷಪ್ರಾಶನ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಬಗೆಗಿನ ಸುದ್ದಿ ಸದ್ಯ ಹರಿದಾಡ್ತಾ ಇದೆ. ಮತ್ತೊಂದು ಕಡೆ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಸುದ್ದಿಯೂ ಕೂಡ ಹರಿದಾಡಿದೆ ಅನ್ನುವಂತಹ ಮಾಹಿತಿ. ಈ ಎಲ್ಲದರ ಬೆನ್ನಲ್ಲೇ ಬಿಗಿ ಬಂದೋಬಸ್ತನ್ನ ಪಾಕಿಸ್ತಾನದಲ್ಲಿ ಕೈಗೊಳ್ಳಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂದ್ರೆ ಅದು ದಾವೂದ್ ಇಬ್ರಾಹಿಂ. ಆತನ ಅನಾರೋಗ್ಯ, ಆತನ ಸಾವಿನ ಬಗ್ಗೆ ಸದ್ಯ ಸುದ್ದಿಗಳು ಹರಿದಾಡ್ತಾ ಇರೋದು. ಹೆಚ್ಚಿನ ಅಪ್ಡೇಟ್ಸ್ ಈ ಬಗ್ಗೆ ಏನು ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ವಿದೇಶಿ, ಕಳೆದ 2 ದಿನಗಳ ಹಿಂದೆ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದ ಕರಾಚಿಯ ಆಸ್ಪತ್ರೆಯೊಂದಕ್ಕೆ ದಾಖಲಾಗಿದ್ದಾನೆ. ಆದರೆ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನವನ್ನು ಮಾಡಲಾಗಿದೆ ಅನ್ನೋ ಒಂದು ಸುದ್ದಿಗಳು ಕೂಡ ಹರಿದಾಡ್ತವೆ. ಆದರೆ ಇದನ್ನು ಆತನ ಕುಟುಂಬಸ್ಥರಾಗಲಿ ಅಥವಾ ಕರಾಚಿಯ ಆಸ್ಪತ್ರೆ ಆಗಲಿ ಯಾರೂ ಕೂಡ ಖಚಿತಪಡಿಸ್ತಾ ಇಲ್ಲ. ದಾವೂದ್ ಇಬ್ರಾಹಿಂ ಈಗ ಸದ್ಯ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಕಳೆದ ಕೆಲವು ತಿಂಗಳಿಂದ ಆತನ ಆರೋಗ್ಯ ಹದಗೆಡ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಈಗ ಆತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಆಸ್ಪತ್ರೆಯ ಇಡೀ ಸಂಪೂರ್ಣ ಫ್ಲೋರನ್ನು ದಾವೂದ್ ಇಬ್ರಾಹಿಂಗೆ ಮಾತ್ರನೇ ಮೀಸಲಿಡಲಾಗಿದೆ. ಆ ಫ್ಲೋರ್ಗೆ ಬೇರೆ ಯಾರಿಗೂ ಕೂಡ ಪ್ರವೇಶವನ್ನು ಕೂಡ ನೀಡ್ತಾ ಇಲ್ಲ. ಏನಿದ್ರು ಕೂಡ ದಾವೂದ್ ಇಬ್ರಾಹಿಂನ ಕುಟುಂಬಸ್ಥರು, ಆಪ್ತರಿಗೆ ಮತ್ತು ವೈದ್ಯರಿಗೆ ಮಾತ್ರನೇ ಆ ಫ್ಲೋರ್ಗೆ ಪ್ರವೇಶವನ್ನು ನೀಡಲಾಗ್ತಾ ಇದೆ. ಜೊತೆಗೆ ಕರಾಚಿಯ ಆಸ್ಪತ್ರೆಗೂ ಕೂಡ ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಪಾಕಿಸ್ತಾನದ ಸೇನೆ ಮತ್ತು ಕರಾಚಿಯ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ದಾವೂದ್ ಇಬ್ರಾಹಿಂ ಈಗ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಪಾಕಿಸ್ತಾನದ ಕರಾಚಿನಲ್ಲಿ ನೆಲೆಸಿದ್ದಾನೆ. ಅಲ್ಲಿ ಪಾಕಿಸ್ತಾನದ ಮಿಲಿಟರಿಯ ಒಂದು ರಕ್ಷಣೆಯಲ್ಲಿ ನೆಲೆಸಿದ್ದಾನೆ ಅನ್ನೋ ಮಾಹಿತಿ ಭಾರತದ ಗುಪ್ತಚರ ಸಂಸ್ಥೆಗಳಿಗೂ ಕೂಡ ಇತ್ತು. ಅದೇ ರೀತಿಯಲ್ಲಿ ಈಗ ಆತ ಕರಾಚಿಯ ಆಸ್ಪತ್ರೆಯಲ್ಲಿ ಈಗ ಅನಾರೋಗ್ಯದಿಂದ ದಾಖಲಾಗಿದ್ದಾನೆ. ನಿಜಕ್ಕೂ ಕೂಡ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನವನ್ನು ಮಾಡಲಾಗಿದೆಯಾ ಅಥವಾ ಬೇರೆ ಯಾವುದಾದ್ರೂ ಅನಾರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿಯನ್ನ ಆತನ ಕುಟುಂಬಸ್ಥರಾಗಲಿ ಅಥವಾ ಆಸ್ಪತ್ರೆ ವೈದ್ಯರಾಗಲಿ ಇಲ್ವೇ ಪಾಕಿಸ್ತಾನದ ಸೇನೆಯಾಗಲಿ ನೀಡ್ತಾ ಇಲ್ಲ. ಆದರೆ ಬಿಗಿ ಬಂದೋಬಸ್ತನ್ನು ಮಾತ್ರ ಈಗ ಪಾಕಿಸ್ತಾನದ ಸೇನೆ ಜೊತೆಗೆ ಕರಾಚಿಯ ಪೊಲೀಸರು ಮಾಡಿದ್ದಾರೆ. ಮುಖ್ಯವಾಗಿ ಕರಾಚಿಯ ಏರ್ಪೋರ್ಟ್ ಅನ್ನು ಕೂಡ ದಾವೂದ್ ಇಬ್ರಾಹಿಂ ಮತ್ತು ಆತನ ಬಂಟ್ರೆ ಕಂಟ್ರೋಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಭಾರತದ ಗುಪ್ತಚರ ಸಂಸ್ಥೆಗಳಿಗಿದೆ. ಮುಖ್ಯವಾಗಿ ದಾವೂದ್ ಇಬ್ರಾಹಿಂ ಭಾರತದಲ್ಲಿ 1993ರ ಮುಂಬೈ ಸರಣಿ ಸ್ಫೋಟದ ಅಪರಾಧಿ ಕೂಡ. ಜೊತೆಗೆ ಇಲ್ಲಿ ಸಾಕಷ್ಟು ಭಯೋತ್ಪಾದನಾ ಕೃತ್ಯಗಳನ್ನು ಎಸಗಿದ್ದಾನೆ. ಜೊತೆಗೆ ಭಾರತದಲ್ಲಿ ಡ್ರಗ್ಸ್ ದಂಧೆ ಮತ್ತೆ ಬೇರೆ ಬೇರೆ ದಂಧೆಗಳಲ್ಲೂ ಕೂಡ ದಾವೂದ್ ಇಬ್ರಾಹಿಂ ಭಾಗಿಯಾಗಿದ್ದಾನೆ. ಹೀಗಾಗಿ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಅಂದರೆ ಅದು ದಾವೂದ್ ಇಬ್ರಾಹಿಂ. ಹೀಗಾಗಿ ದಾವೂದ್ ಇಬ್ರಾಹಿಂನ ಮೇಲೆ ಭಾರತದ ಗುಪ್ತಚರ ಸಂಸ್ಥೆಗಳು ಮೊದಲಿಂದಲೂ ಕೂಡ ಕಣ್ಣನ್ನು ಇಟ್ಟಿವೆ. ಆತನ ಚಲನವಲನ ಆಗ್ಬೋದು, ಆತನ ಚಟುವಟಿಕೆಗಳಾಗ್ಬೋದು, ಎಲ್ಲದರ ಮೇಲೂ ಕೂಡ ಕಣ್ಣಿಟ್ಟಿವೆ. ಈಗ ಭಾರತದಲ್ಲೂ ಕೂಡ ಮುಂಬೈನಲ್ಲಿ ದಾವೂದ್ ಇಬ್ರಾಹಿಂನ ಸೋದರಿಯರಿದ್ದಾರೆ, ಕೆಲ ಸಂಬಂಧಿಗಳು ಕೂಡ ಇದ್ದಾರೆ. ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸವನ್ನ ಭಾರತದ ಗುಪ್ತಚರ ಸಂಸ್ಥೆಗಳು ಕೂಡ ಮಾಡ್ತವೆ. ಈಗಲೂ ಕೂಡ ಮುಂಬೈನ ಪೊಲೀಸರು ಕರಾಚಿನಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ಕಣ್ಣಿಟ್ಟಿದ್ದಾರೆ. ಆದರೆ ಈಗ ದಾವೂದ್ ಇಬ್ರಾಹಿಂ ಹೇಗಿದ್ದಾನೆ, ಏನು ಅಥವಾ ನಿಜಕ್ಕೂ ಕೂಡ ಜೀವಂತ ಇದ್ದಾನಾ ಅಥವಾ ಸತ್ತಿದ್ದಾನಾ ಅಥವಾ ತನಗೆ ವಿಷಪ್ರಾಶನ ಮಾಡಲಾಗಿದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿಯನ್ನ ಈಗ ಕರಾಚಿಯ ಆಸ್ಪತ್ರೆ ಆಗಲಿ ಅಥವಾ ದಾವೂದ್ ಇಬ್ರಾಹಿಂನ ಕುಟುಂಬಸ್ಥರಾಗಲಿ ನೀಡಿಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.